ಕೆಲವೊಮ್ಮೆ ನನಗೆ ಆ ಶಿಲ್ಪ ಮಾಡಬೇಕಾದ್ರೆ ಅದು ಮೆಡಿಟೇಷನ್ ರೀತಿ ಅನ್ಸುತ್ತೆ. ಕಲೆ ನನಗೆ ಪ್ರಪಂಚ ಆಗಿದೆ. ಕೆಲವೊಮ್ಮೆ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಬರುತ್ತೆ, ಈ ಪ್ರಪಂಚಕ್ಕೆ ಈ ಕಲೆ ಬೇಕಾ? ಅದು ನನಗೆ ನಿಮ್ಮಿಂದ ಏನಾದ್ರು ಉತ್ತರ ಸಿಗ್ಬೋದು ಅದಕ್ಕೆ. ಖಂಡಿತ ಬೇಕು. ಕಲೆಯು ಮಾನವ ಜೀವನದ ಅವಿಭಾಜ್ಯವಾದ ಒಂದು ಅಂಗ. ಯಾರ ಜೀವನದಲ್ಲಿ ಕಲೆ ಇಲ್ವೋ, ಸಾಹಿತ್ಯ ಇಲ್ವೋ, ಸಂಗೀತ ಇಲ್ವೋ, ಅವರು ವ್ಯಸನದ ಕಡೆಗೆ ಒಲಿತಾರೆ. ಬುದ್ಧಿವಂತರು ಯಾವತ್ತೂ ಕಾವ್ಯ ಆಗಲಿ, ಶಾಸ್ತ್ರವಾಗಿರಲಿ, ಕಲೆಗಳಲ್ಲಿ ತಮ್ಮ ಸಮಯವನ್ನು ಸದುಪಯೋಗ ಮಾಡ್ತಾರೆ. ಶಿಲ್ಪಕಲೆಯಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂತಂದ್ರೆ, ಇದು ಯುಗ ಯುಗಾಂತರಗಳ ತನಕ ಇರುತ್ತದೆ. ದ್ವಾಪರ ಯುಗದ ಶಿಲ್ಪಗಳು ಈಗಲೂ ನಮಗೆ ಸಿಗ್ತಾ ಇದೆ ಸಮುದ್ರದ ಕೆಳಗಡೆ. ಹಾಗೆ ನೀವು ಮಾಡ್ತಕ್ಕಂಥದ್ದು ಈ ಕಲೆ ಏನಿದೆ, ಇದು ಶಾಶ್ವತವಾಗಿ ಉಳಿಯೋದು. ಅದು ನಿಮ್ಮದಷ್ಟೇ ಅಲ್ಲ, ಈ ಸಂಸ್ಕೃತಿಯ ಹಿರಿಮೆ ಗರಿಮೆಯನ್ನು ಉಳಿಸಲಿಕ್ಕೆ, ಕಾಪಾಡಲಿಕ್ಕೆ ಒಂದು ಮುಖ್ಯವಾದ ಆಧಾರವಾಗ್ತದೆ. ನೀವು 500 ವರ್ಷಗಳಿಂದ ಕಾದಿರ್ತಕ್ಕಂಥ ಶ್ರೀರಾಮ ಮಂದಿರದ ಮುಖ್ಯ ಆರಾಧ್ಯ ದೇವನಾದ ರಾಮನ ಪ್ರತಿಷ್ಠೆ ಮಾಡ್ಲಿಕ್ಕೆ ನೀವು ಅಲ್ಲಿ ಆ ವಿಗ್ರಹವನ್ನು ಕೆತ್ತಿದ್ದೀರಾ. ಎಷ್ಟೋ ಜನ ಬಂದು ತಲತಲಾಂತರದಿಂದ ಪೂಜೆಗಳು ಸಲ್ಲಿಸ್ತಾ ಹೋಗ್ತಾರೆ. ಅವರ ಭಾವಕ್ಕೆ ಒಂದು ಕೇಂದ್ರವಾಗಿ ಆ ಕೆಲಸ ಭಗವಂತ ನಿಮ್ಮಿಂದ ಮಾಡಿಸಿದ್ದಾನೆ. ಅದು ಒಳ್ಳೇದು. ಈ ತರ ಕೆಲಸಗಳೆಲ್ಲ ಮಾಡ್ತಾ ಇರ್ಬೇಕು. ಈ ವಿದ್ಯೆ ಇನ್ನು ಹಾಗೆ ಮುಂದೆ ಬೆಳ್ಕೊಂಡು ಹೋಗ್ಬೇಕು. ಅದೇ ಇರ್ಬೇಕು ನಮ್ಮ. ಹಾಗೆ ಅದನ್ನು ನಿಮ್ಮೆ ಮುಂದುವರಿಸ್ಬೇಕು. ಹಾಗೆ ಮಾಡಿ.